ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮುರಳೀಧರ್ DM ವಿದ್ಯಾರ್ಥಿ ಮೆಂಟರ್ ಮಾತಾಡ್ತಿದ್ದೀನಿ. ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿರೋ ವಿಚಾರ ನೀಟ್ 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ ಅಂತ. ಯಾಕಂದರೆ ಸುಮಾರು ಜನ ಪೇರೆಂಟ್ಸು ಗೊಂದಲದಲ್ಲಿದ್ದಾರೆ. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಈ ವಿಡಿಯೋ ಮಾಡಲಿಕ್ಕೆ ಹೊರಟಿದ್ದೀನಿ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ಈಗ ನನ್ನ ಕಡೆಯಿಂದ ಕೂಡ ನಿಮಗೆ ನೀಟ್ UG ಕಂಪ್ಲೀಟ್ ಕೌನ್ಸ್ಲಿಂಗ್, ಪರ್ಸ್ನಲ್ ಮೆಂಟರ್ ಆಗಿ ನಮ್ಮ ಕಡೆಯಿಂದ ಸರ್ವಿಸಸ್ ಇರ್ತದೆ. ನಿಮಗೇನಾದರೂ ಆ ಥರ ಪೇಯ್ಡ್ ಕೌನ್ಸ್ಲಿಂಗ್ನ ಅವಶ್ಯಕತೆ ಇದ್ದರೆ, ನೀಟ್ UG ಕೌನ್ಸ್ಲಿಂಗ್ ಅಥವಾ KCET ಕೌನ್ಸ್ಲಿಂಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕಿದ್ದೀನಿ. ಅಲ್ಲಿ ನೀವು ಬೇಕಾದ್ರೆ ವಾಟ್ಸಪ್ ಮುಖಾಂತರ ಟೆಕ್ಸ್ಟ್ ಮಾಡಿ, ಸೊ ನೀವು ಡಿಸ್ಕಷನ್ ಮಾಡಿ. ಸೊ ನಿಮ್ಮ ರಿಸಲ್ಟ್ ಬಂದ ಮೇಲೆ ನಿಮಗೇನಾದರೂ ಉಪಯೋಗ ಆಗುತ್ತೆ ಅಂತಂದರೆ ನಾನು ಕೌನ್ಸ್ಲಿಂಗಲ್ಲಿ ನಿಮ್ಗೆ ಅಸಿಸ್ಟ್ ಮಾಡ್ತೀನಿ. ಉಪಯೋಗ ಆಗಲಿಲ್ಲ ಅಂದರೆ ಯಾರೂ ಅಸಿಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನೀವು ಪರ್ಸನಲಾಗಿ ಕಾಲ್ ಮಾಡಿ. ಈಗ ನಿಮಗೆ ಈ ಸ್ಲೈಡ್ ಹಾಕಿದ್ದೀನಿ. ಈ ಸ್ಲೈಡಲ್ಲಿ ನೀವು ಫಸ್ಟ್ ನೆಗ್ಲೆಕ್ಟ್ ಮಾಡಬೇಕಾಗಿರುವಂಥದ್ದು ಫಸ್ಟ್ ಥಿಂಗ್ ಏನು ಅಂದರೆ, ಈ ಮಾರ್ಕ್ಸ್ ಅಂತ ಹಾಕಿದ್ದೀನಿ 3 ಟೇಬಲಲ್ಲಿ. ಈ ಮಾರ್ಕ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡಬೇಡಿ. ಇನ್ನು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು? ಇಲ್ಲಿ AIR ಅಂತ ಕೊಟ್ಟಿದ್ದೀನಿ 3 ಟೇಬಲಲ್ಲಿ, ಆಲ್ ಇಂಡಿಯಾ ರ್ಯಾಂಕ್ ಅಂತ ಕರಿತೀವಿ. ಸೊ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ, ನಿಮ್ಮ ಏನು ನೀಟ್ ಕಟ್ ಆಫ್ ಅನ್ನೋದಿದೆಯಲ್ಲ, ಲಾಸ್ಟ್ 3 ಇಯರ್ಸಲ್ಲಿ ನೀವು ಕಟ್ ಆಫ್ನ ಅನಾಲಿಸಿಸ್ ಮಾಡಿದಾಗ ಮೇಜರ್ಲಿ ಆಲ್ ಇಂಡಿಯಾ ರ್ಯಾಂಕ್ದು ಕಟ್ ಆಫ್ ಏನಿದೆಯಲ್ಲ ಅದರ ವೇರಿಯೇಷನ್ನು ತುಂಬ ಕಡಿಮೆ ಇದೆ. ಅಂದರೆ GM ಆ್ಯಂಡ್ OBC ಕ್ಯಾಟಗರಿ, OBC ಅಂದರೆ ಇಟ್ ಇನ್ಕ್ಲೂಡ್ಸ್ ಕ್ಯಾಟಗರಿ 1, 2AG, 2BG, 3AG, 3BG, ಅದಕ್ಕೆ ಮ್ಯಾಕ್ಸಿಮಮ್ 5000 ವೇರಿಯೇಷನ್ಸ್ ಇದೆ. SC/ST ಕ್ಯಾಟಗರೀಸ್ಗೆ ಕೆಲವು ಟೈಮು 10,000 to 25,000 ವರೆಗೂ ವೇರಿಯೇಷನ್ಸ್ ಆಗಿದೆ. ಬಟ್ ನಾನು ಯಾವತ್ತೂ ಮಾರ್ಕ್ಸ್ ವೈಸ್ ಕಟ್ ಆಫ್ನ ನಾನು ಹೇಳಕ್ಕೆ ಹೋಗೋದು ಇಲ್ಲ, ಅದನ್ನು ಸಜೆಸ್ಟ್ ಮಾಡೋದು ಇಲ್ಲ. ಸೊ ನಿಮಗೆ ಯಾರಾದರೂ ಹೇಳಿದರೆ ಅದು ಯಾವ ಥರ ಇರುತ್ತೆ ಅಂತಂದರೆ, ಅವರವರ ಇಂಡಿವಿಜುವಲ್ ಒಪಿನಿಯನ್ ಇರುತ್ತೆ. ಸೊ ನಿಮಗೆ ಎಕ್ಸಿಟ್ ಪೋಲ್ ಸರ್ವೆ ಹೇಳ್ತಾರಲ್ಲ ಎಲೆಕ್ಷನ್ ಟೈಮಲ್ಲಿ, ಆ ಥರ ಎಕ್ಸಿಟ್ ಪೋಲ್ ಸರ್ವೆಗಳು ಥರ ಇರುತ್ತೆ. ಅದು ನಿಜ ಆದರೆ ನಾನು ಹೇಳಿದ್ದು ಕರೆಕ್ಟ್ ಆಗಿಬಿಡ್ತು ಅಂತ ಹೇಳ್ಕೊತೀವಿ. ಕರೆಕ್ಟ್ ಆಗಿಲ್ಲ ಅಂದರೆ ಸೊ ಈ ಸರಿ ಬೇರೆ ಬೇರೆ ರೀಸನ್ಸು, ಅದಕ್ಕೆ ಏನು ಅಂತ ಹುಡ್ಕಕ್ಕೆ ಹೋಗ್ತೀವಿ. ಬಟ್ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ಈಗ ಸರ್ ನಮ್ಗೆ ಮೆಡಿಕಲ್ ಸೀಟ್ ಸಿಗಬೇಕು ಅಂದರೆ ಏನು ಮೇಜರಾಗಿ ನೋಡಬೇಕು? ಇದು ಜನರಲ್ ಅಂದರೆ ನಿಮ್ಮ ಕ್ಯಾಟಗರಿಗಳು, ರೂರಲ್ ಅಂದರೆ 1 to 10th ನೀವು ಓದಿರೋ ಸ್ಕೂಲ್ ಹಳ್ಳಿಲಿ ಓದಿದ್ರೆ, ಕನ್ನಡ ಮೀಡಿಯಂ ಅಂದರೆ 1 to 10th ಅಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿರೋ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಕಟ್ ಆಫ್ ಇರುತ್ತೆ. ರೂರಲ್ಗೆ 15% ರಿಸರ್ವೇಷನ್ ಇರುತ್ತೆ, ಕನ್ನಡ ಮೀಡಿಯಂಗೆ 5% ರಿಸರ್ವೇಷನ್ ಇರುತ್ತೆ. ಈಗ ಸರ್ ಮಾರ್ಕ್ಸ್ ನೋಡಬೇಡಿ ಅಂದ್ರಿ, ಮತ್ತೆ ರ್ಯಾಂಕಲ್ಲಿ ನಾವು ಯಾವ ಥರ ಟ್ರೀಟ್ ಮಾಡಬೇಕು ಅಂದರೆ, ನಿಮ್ಮದು ನೀಟ್ ರಿಸಲ್ಟ್ ಬಂದಾಗ ಏನು ಈ ಆಲ್ ಇಂಡಿಯಾ ರ್ಯಾಂಕ್ ಕೊಟ್ಟಿದ್ದೀನಲ್ವಾ, ಇದಕ್ಕೆ ನೀವು ಏನು ನಂಬರ್ ಇದೆಯಲ್ಲ ಅದಕ್ಕೆ -5000 ಮಾಡ್ಕೊಳ್ಳಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಅಗೇನ್, ಮತ್ತೆ ನನ್ನ ಇಂಡಿವಿಜುವಲ್ ಒಪಿನಿಯನ್ ಇದು. -5000 ಮಾಡಿಕೊಂಡ್ರೆ ಏನು ನಂಬರ್ ಬರುತ್ತೆ ಅಷ್ಟು ರ್ಯಾಂಕಿಂಗ್ ಏನಾದರೂ ನಿಮ್ಮದು ಬಂದಿದ್ದರೆ, ಇರ್ರೆಸ್ಪೆಕ್ಟಿವ್ ಆಫ್ ಮಾರ್ಕ್ಸ್. ಈಗ ಒಂದು ಎಕ್ಸಾಂಪಲ್, ಇಲ್ಲಿ ಕ್ಯಾಟಗರಿ 1ಗೆ 94,990 ಇದೆ. -5000 ಮಾಡಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 89,990 ಆಗುತ್ತೆ. ಸೊ ಈ ಮಾರ್ಕ್ಸು 585 ಬಂದಿತ್ತು ಅಂದರೆ ಈ 94,000ಗೆ. ಈ ವರ್ಷ ಏನಾದರೂ ಈ ರ್ಯಾಂಕ್ಗೆ 485 ಬಂದಿತ್ತು ಅಂದರೆ ನಿಮ್ಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ಅಂದರೆ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ, ಪ್ರತಿ ವರ್ಷ ಮಾರ್ಕ್ಸು ವೇರಿಯೇಷನ್ ಆಗುತ್ತೆ. ಅದು 60 ಮಾರ್ಕ್ಸ್ ಆಗುತ್ತಾ, 70 ಮಾರ್ಕ್ಸ್ ಆಗುತ್ತಾ, 30 ಮಾರ್ಕ್ಸ್ ಆಗುತ್ತಾ, ಇಟ್ ಡಿಪೆಂಡ್ಸ್ ಆನ್ ಕ್ವಶನ್ ಪೇಪರ್. ಟಫ್ ಇದ್ದರೆ ಕಟ್ ಆಫು ಕಡಿಮೆ ಆಗುತ್ತೆ, ಕ್ವಶನ್ ಪೇಪರ್ ಈಸಿ ಇತ್ತು ಅಂದರೆ ಕಟ್ ಆಫು ಮೇಲೆ ಹೋಗುತ್ತೆ. ಸೊ ಈ ವರ್ಷ ಕಟ್ ಆಫ್ ಕಡಿಮೆ ಆಗುತ್ತೆ, ಅದಂತೂ ನಿಜ. ನಾನು ಹೇಳಕೊಟ್ಟಿರೋದು ಇಷ್ಟೇ. ಇಲ್ಲಿ ಏನು ನಿಮ್ಮ ಕ್ಯಾಟಗರಿ ಇರುತ್ತದೆ ಅದರ ಆಲ್ ಇಂಡಿಯಾ ರ್ಯಾಂಕಿಂಗ್ ಬರ್ಕೊಳ್ಳಿ, -5000 ಮಾಡ್ಕೊಳ್ಳಿ. ಅದು ಏನು ನಂಬರ್ ಬರುತ್ತೆ ಅಷ್ಟರೊಳಗಡೆ ನಿಮ್ಮ ನೀಟ್ ರಿಸಲ್ಟ್ ಬಂದಾಗ ನಿಮ್ಮ ರ್ಯಾಂಕಲ್ಲಿದ್ದರೆ 100% ಸೀಟ್ ಸಿಗುತ್ತೆ. ಇಲ್ಲ ಸರ್ -5000 ಟು ಈ ರ್ಯಾಂಕಿಂಗ್ ಒಳಗಡೆ ಇದೆ ಅಂತಂತಂದರೆ ಅವಾಗಲೂ ಹೋಪ್ಸ್ ಇಟ್ಕೋಬೋದು, 50% ಚಾನ್ಸಸ್ ಇರುತ್ತೆ. ಸರ್ ಆ ರ್ಯಾಂಕ್ಗಿಂತೂ ಒಂದು 10,000ವರೆಗೂ ಹೋಪ್ಸ್ ಇಟ್ಕೋಬೋದಾ? ಇಟ್ಕೊಳ್ಳಿ, ಕೌನ್ಸ್ಲಿಂಗ್ ಅಟೆಂಡ್ ಮಾಡಿ, ಇಟ್ಸ್ ಆಲ್ ನಿಮ್ಮ ಲೆಗ್ ಫ್ಯಾಕ್ಟ್ರು. ಇಲ್ಲಿ ಏನು ರ್ಯಾಂಕ್ ಕೊಟ್ಟಿದ್ದೀವಿ, ಈ ರ್ಯಾಂಕ್ಗಿಂತೂ 25,000ಕ್ಕಿಂತ ಹೆಚ್ಚು ರ್ಯಾಂಕ್ ಬಂದಿದ್ದಾರೆ ನಿಮಗೆ 100%, ನನಗಿರೋ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ಈ ವರ್ಷ ನಿಮಗೆ ಮೆಡಿಕಲ್ ಸೀಟು ಸಿಗುವುದಿಲ್ಲ. ಇದು ಗೌರ್ಮೆಂಟ್ ಕೋಟಾದು. ಇನ್ನು ಪ್ರೈವೇಟ್ ಕೋಟಾಗೆ ಬಂದ್ಬಿಡೋಣ. ಪ್ರೈವೇಟ್ ಕೋಟಾದಲ್ಲೇನು,
ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಿಮಗೆ ಕರ್ನಾಟಕದಲ್ಲಿ 12 lakhs ಕಟ್ಟಕ್ಕೆ ರೆಡಿ ಇದ್ರೆ, ಓಕೆ, 1,48,555 ಕ್ಲೋಸ್ ಆಗಿದೆ ಆಲ್ ಇಂಡಿಯಾ ರ್ಯಾಂಕಿಂಗ್. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ನೀಟ್ ರಿಸಲ್ಟ್ ಶೀಟಲ್ಲಿ ಕ್ಯಾಟಗರಿ ರ್ಯಾಂಕ್ ಅಂತ ಬರುತ್ತೆ. ಕ್ಯಾಟಗರಿ ರ್ಯಾಂಕ್ಗಳು ಏನಕ್ಕೂ ಯೂಸ್ ಆಗಲ್ಲ. ನಿಮ್ಮ ಕೌನ್ಸಿಲಿಂಗ್ ನಡೆಯೋದೆ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಆಲ್ ಇಂಡಿಯಾ ರ್ಯಾಂಕಿಂಗ್. ಈಗ ನಿಮ್ಮ ರ್ಯಾಂಕಿಂಗು ಇಲ್ಲಿ ಏನು ರೆಪ್ರೆಸೆಂಟ್ ಮಾಡಿದ್ದೀನಲ್ಲ, ಈ ಪ್ರೈವೇಟ್ ಕೋಟಾದಲ್ಲಿ -10,000 ಮಾಡ್ಕೊಳ್ಳಿ. ಈ ಪ್ರೈವೇಟ್ ಕೋಟಾ ಮತ್ತೆ ಲಿಂಗ್ವಿಸ್ಟಿಕ್ಗಳಲ್ಲಿ -10,000 ಮಾಡ್ಕೊಳ್ಳಿ. -10,000 ಮಾಡ್ಕೊಂಡಾಗ ನಿಮ್ಮ ರ್ಯಾಂಕ್ ಎಷ್ಟು ಬರುತ್ತೆ, ಅಷ್ಟು ರ್ಯಾಂಕ್ ಒಳಗಡೆ ನಿಮಗೆ ಏನಾದರೂ ರ್ಯಾಂಕ್ ಬಂದಿದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಮಾರ್ಕ್ಸ್ ನೀವು ಹೋಪ್ಸ್ ಇಟ್ಕೊಳ್ಳಿ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತ. ಸೊ ಈ ರೇಂಜಲ್ಲಿ ಬಂದಿದ್ರು ಹೋಪ್ಸ್ ಇಟ್ಕೋಬಹುದು. ಅಕಸ್ಮಾತ್ ಇದಕ್ಕಿಂತ ಜಾಸ್ತಿ ಬಂದಿದ್ರೆ ಸೊ 50-50 ಚಾನ್ಸಸ್ ಇರುತ್ತೆ. ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ನೋಡಿ, ಸಿಗಬಹುದು, ಸಿಗದೇ ಇರಬಹುದು. ಇನ್ನು ಮೇಜರ್ ಆಗಿ ಇಲ್ಲಿ ಕನ್ಫ್ಯೂಷನ್ ಆಗೋದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೋಟ. ನಿಮ್ಗೆ ಎಷ್ಟಿದ್ರು ಮೆಡಿಕಲ್ ಸೀಟ್ ಸಿಗುತ್ತೆ, ಜಸ್ಟ್ ಕ್ವಾಲಿಫೈ ಆದರೆ ಸಾಕು. ಅದೇ NCC ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಪೋರ್ಟ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, NCC ಅಲ್ಲಿ B ಸರ್ಟಿಫಿಕೇಟ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಪ್ರೆಸಿಡೆಂಟ್ ಅವಾರ್ಡು, ಸ್ಪೋರ್ಟ್ಸ್ ಅಲ್ಲಿ ಆದ್ರೆ ನ್ಯಾಷನಲ್ ಲೆವೆಲ್ ಮೆಡಲ್ ಹೊಡೆದಿರಬೇಕು. ಈ ಮೂರಲ್ಲಿ ನಿಮಗೆ ತುಂಬಾ ಕಡಿಮೆ ಮಾರ್ಕ್ಸ್ಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ. ಈ ವರ್ಷ ಅಷ್ಟಕ್ಕೆ ಸಿಗುತ್ತಾ ಅಂದ್ರೆ ಸಿಗಲ್ಲ. ಅದನ್ನ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಯಾಕೆ ಅಂತಂದ್ರೆ ಈ ಮೂರದ್ರಲ್ಲೂ ಕೂಡ ಯಾರ್ದು ಹೈಯೆಸ್ಟ್ ಗ್ರೇಡ್ ಅಲ್ಲಿ ಪಾಸ್ ಆಗಿದ್ದಾರೆ, ಓಕೆ, ಹೈಯೆಸ್ಟ್ ಸರ್ಟಿಫಿಕೇಟ್ಸ್ ಯಾರ್ದಿದೆ, ಅವ್ರ ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋದ್ರ ಮೇಲೆ ಇದು ವೇರಿಯೇಷನ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಅವ್ರು ತಗೊಂಡಿರೋ ಸರ್ಟಿಫಿಕೇಟ್ಸ್ ಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಇರ್ರೆಸ್ಪೆಕ್ಟಿವ್ ಆಫ್ ಮಾರ್ಕ್ಸ್. ಸೊ ಹಂಗಾಗಿ ಇದ್ರ ಕಟ್ ಆಫ್ ನ ಅಷ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೋಪ್ಸ್ ಇಟ್ಕೊಳಕ್ ಹೋಗ್ಬೇಡಿ. ಸೊ ಇದನ್ನ ನಾನು ನಿಮ್ಗೆ ಹೇಳಕ್ ಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ನಾವು ಏನು ಯೂಟ್ಯೂಬ್ಗಳಲ್ಲಿ ಯಾರಾದ್ರೂ ಮಾರ್ಕ್ಸ್ ವೈಸ್ ಕಟ್ ಆಫ್ ಹೇಳಿದ್ರೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಅದು ಅವ್ರಿಗೆ ಹೇಳ್ದಂಗೆ ಆಗಲ್ಲ, ಓಕೆ. ಬಟ್ ರ್ಯಾಂಕ್ ವೈಸ್ ಕಟ್ ಆಫ್ಗಳು ಯಾರಾದ್ರೂ ಹೇಳಿದ್ರೆ ಸೊ ಸಿಮಿಲರ್ ಟು ದಟ್ ಇರುತ್ತೆ. ಸೊ ಈ ಥರದ ಮಾಹಿತಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಆಲ್ರೆಡಿ ನಾನು ನಿಮಗೆ ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೀಟ್ ರಿಲೇಟೆಡ್. ಸೊ ಪ್ರೀವಿಯಸ್ ವೀಡಿಯೋಸ್, ಬೇರೆ ವೀಡಿಯೋಸ್ ಹೋಗಿ ನಂದೇ ಯೂಟ್ಯೂಬ್ ಚಾನಲಲ್ಲಿ ಬೇರೆ ವೀಡಿಯೋಸ್ ಇದೆ, ಅಬ್ಸರ್ವ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್.